ನಮ್ಮ ಎಲ್ಲ ಸ್ನೇಹಿತರನ್ನು ಕರ್ಕೊಂಡು ಅವರು ಪಾರ್ಕಿಗೆ ಹೋಗ್ತಿದ್ರು. ಪಾರ್ಕು ಅಂದರೆ ತೋಟ, ಮಾವಿನ ಗಿಡದ ತೋಟ ಇರುತ್ತಲ್ಲ, ಆ ಮಾವಿನ ಮರದ ತೋಟದಲ್ಲಿ ಕುಳಿತುಕೊಂಡು ಅವ್ರು ಏನ್ ಮಾಡ್ತಾ ಇದ್ರು, ಆಟ ಆಡ್ತಿದ್ರು. ಮಾವಿನ ಗಿಡದ ಕೆಳಗಡೆ ಕುತ್ಕೊಂಡು ಆಟ ಆಡ್ತಿದ್ರು. ಹೌದಾ? ಎಲ್ಲ ಸ್ನೇಹಿತರನ್ನು ಕರ್ಕೊಂಡು ಸರಿ ನಡೀರಿ ನಾವು ಹೋಗೋಣ ಆಟ ಆಡಕ್ಕೆ ಅಂತ ಕರ್ಕೊಂಡು ಹೋಗ್ತಾರೆ. ಯಾರು? ನರೇಂದ್ರ ಅವರು ಎಲ್ಲ ಸ್ನೇಹಿತರು. ಅಲ್ಲಿ ಕೆಳಗಡೆ ಎಲ್ಲ ಹುಲ್ಹಾಸಿದೆ, ದೊಡ್ಡ ದೊಡ್ಡ ಎತ್ತರಕ್ಕೆ ಮಾವಿನ ಮರಗಳಿದೆ, ತಂಪಾದ ವಾತಾವರಣ ಇದೆ. ಇಷ್ಟೊಂದು ಖುಷಿ ಆಗ್ತಾ ಇದೆ ಅಂದರೆ ಧ್ಯಾನದಲ್ಲಿ ಕುತ್ಕೊಂಡ್ಬಿಡ್ಬೇಕು ಅನಿಸ್ಬಿಡ್ತದೆ. ಯಾರಿಗೆ? ನರೇಂದ್ರ ಅವರಿಗೆ. ಎಲ್ಲ ಸ್ನೇಹಿತರನ್ನು ಕರೀತಾರೆ, ಬನ್ನಿರಿ ಸ್ನೇಹಿತರೆ ಕುತ್ಕೊಳ್ಳೋಣ ಧ್ಯಾನಕ್ಕೆ. ನರೇಂದ್ರ ಅವ್ರಿಗೆ ಮಾತ್ರ ಇಷ್ಟ, ಬೇರೆದವ್ರಿಗೆ ಬುದ್ಧಿ ಚಂಚಲ ಬುದ್ಧಿ. ಅವ್ರಿಗೇನು ಕುತ್ಕೊಳ್ಳೋಕೆ ಇಷ್ಟ ಇಲ್ಲ, ಆಟ ಆಡ್ತಾನೆ ಇರಬೇಕು, ಗಿಡ ಮರ ಹತ್ತಬೇಕು, ಬೆಟ್ಟ ಇರುತ್ತೆ, ಚಿಕ್ಕ ಚಿಕ್ಕದು ಕಲ್ಲು ಬಂಡೆ ಇರುತ್ತೆ, ಅದನ್ನು ಹತ್ತಬೇಕು, ಇಳಿಬೇಕು, ಜಿಗಿಬೇಕು, ಈ ಥರದ್ದೆಲ್ಲ ತುಂಟಾಟ ಮಾಡೋದು ಅಂದರೆ ಬೇರೆ ಇತರ ಸ್ನೇಹಿತರಿಗೆ ಇಷ್ಟ. ಆದರೆ ಇವ್ರಿಗೇನು ಇಷ್ಟ? ಧ್ಯಾನದಲ್ಲಿ ಕೂಡಬೇಕು. ಯಾಕೆಂದರೆ ಕೆಳಗಡೆ ಹುಲ್ಲಿನ ಹಾಸಿಗೆ ಇದೆ, ಅಲ್ಲಿ ಮರಗಳಿದೆ, ತಂಪಾದ ವಾತಾವರಣ ಇದೆ, ಯಾರ ತಂಟೆನೂ ಇಲ್ಲ, ಆರಾಮಾಗಿ ಧ್ಯಾನದಲ್ಲಿ ಕೂತ್ಕೊಂಡ್ಬಿಡ್ಬೇಕು ಅಂತ ಅವರಿಗೆ ಆಸೆ. ಅದಕ್ಕೆ ಅವ್ರು ಏನು ಮಾಡ್ತಾರೆ, ಎಲ್ಲರನ್ನು ಕರೀತಾರೆ, ಬನ್ನಿ 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 ಕೂತ್ಕೊಳ್ಳೋಣ, ಹಿಂಗೆ ಸಾಲು ಕೂತ್ಕೊಳ್ಳಿ, ಇಲ್ಲಿ 4 ಜನ ಕೂತ್ಕೊಳ್ಳಿ, ಇಲ್ಲಿ 4 ಜನ ಕೂತ್ಕೊಳ್ಳಿ, ನಾನು ಇಲ್ಲಿ ಕೂತ್ಕೊಳ್ತೀನಿ. ನಿಮ್ಮ ಧ್ಯಾನದಲ್ಲಿ ಚಿನ್ಮುದ್ರೆ ಅಂತಾರೆ. ಇದಕ್ಕೇನಂತಾರೆ? ಚಿನ್ಮುದ್ರೆ ಅಂತಾರೆ. ಚಿನ್ಮುದ್ರೆದಲ್ಲಿ ಈ ಥರ ಕೂತ್ಕೊಂಡ್ಬಿಡೋಣ ಧ್ಯಾನದಲ್ಲಿ ಅಂತ ಕೂಡಿಸ್ತಾರೆ. ಎಲ್ಲರಿಗೂ ನಿರ್ದೇಶನ ಮಾಡ್ತಾರೆ, ಡೈರೆಕ್ಟ್ ಮಾಡಿ ಕೂಡಿಸ್ತಾರೆ. ಎಲ್ಲರೂ ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ರು, ಎಲ್ಲ ಮಕ್ಕಳು. ಇವ್ರೂ ಕೂತ್ಕೊಳ್ತಾರೆ. ಇವರು ಎಷ್ಟೊಂದು ಗಾಢವಾಗಿ ಕೂತ್ಕೊಂಡ್ಬಿಡ್ತಾರೆ ಅಂದರೆ ಕಣ್ಣು ಮುಚ್ಕೊಂಡು ಧ್ಯಾನದಲ್ಲಿ ಮುಳುಗೋಗ್ಬಿಡ್ತಾರೆ. ಆದರೆ ಬೇರೆ ಮಕ್ಕಳು ಗುಡ್ ತುಂಟಾಟ ಮಾಡ್ತಾರೆ. ನೀವೆಲ್ಲ ಮಾಡಲ್ಲಲ್ಲ, ನೀವು ನರೇಂದ್ರ ಥರ ಆಗ್ಬೇಕು ತಾನೆ, ಧ್ಯಾನ ಮಗ್ನರಾಗ್ಬೇಕು ತಾನೆ. ಅವಾಗೆ ಬೇರೆ ಮಕ್ಕಳು ಏನು ಮಾಡ್ತಾರೆ, ಕಣ್ಣು ತೆಗೆದು ನೋಡೋದು, ಆಮೇಲೆ ಕಲ್ತ್ಕೊಂಡು ಟಕ್ ಟಕ್ ಅಂತ ಒಬ್ಬರ ಮೇಲೆ ಒಬ್ಬರು ಹಾಕೋದು, ಆಮೇಲೆ ಹಿಂಗೆ ನೋಡೋದು ಮಾಡೋದು, ಈ ಥರ ಎಲ್ಲ ಆ್ಯಕ್ಷನ್ ಮಾಡ್ತಾ ಕೂತ್ಕೊಂಡಿರ್ತಾರೆ. ಹೌದಾ? ಆದರೆ ಇವ್ರು ಮಾತ್ರ ಧ್ಯಾನದಲ್ಲಿ ಲೀನ್ ಆಗ್ತಾ ಹೋಗ್ತಾರೆ. 1 ನಿಮಿಷ, 2 ನಿಮಿಷ, 3 ನಿಮಿಷ ಪೂರ್ಣವಾಗಿ ಮಗ್ನ ಆಗ್ಬಿಡ್ತಾರೆ ನರೇಂದ್ರ ಅವರು. ಅವಾಗ ಏನಾಗುತ್ತೆ ಅಲ್ಲಿ ಗೊತ್ತಾ? ಯಾರಿಗಾರು ಹಾವು ಬಂದ್ಬಿಡುತ್ತೆ. ಇದು ಹಾವು. ಯಾಕೆಂದ್ರೆ ತೋಟ ಹುಲ್ಲಿನದು, ಆ ಊರಿಂದ ಹೊರಗಿರುವಂಥ ತೋಟಗಳಲ್ಲಿ ಮತ್ತೆ ಹೊಲಗಳಲ್ಲಿ ಹಾವುಗಳಿರೋದು ಸಾಮಾನ್ಯ. ಒಂದು ಹಾವು ಹಿಂಗೆ ಹರ್ಕೊಂಡು ಹಿಂಗೆ ಹೋಗುತ್ತೆ. ತುಂಟು ಮಕ್ಕಳು ಹಿಂಗೆ ನೋಡ್ತಾ ಇರ್ತಾರ, ಕಣ್ ತಪ್ಕೊಂಡು ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಅವ್ರು ಗಾಬರಿಯಿಂದ ಅಯ್ಯೋ ಹಾವು 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 ಎದ್ದೀವಿ ಕಚ್ಚಿಬಿಡುತ್ತೆ, ಆ ಜಗದಿಂದ ನಾವು ಆಚೆ ಹೋಗೋಣ ಅಂತ ಚೆಲ್ಲಾಪಿಲ್ಲಿಯಾಗಿ ಹೋಗ್ತಾ ಇರ್ತಾರೆ. ಹೋಗುವಾಗ ನರೇಂದ್ರನು ಕರೀತಾರೆ, ನರೇಂದ್ರ ಏಳು ಬೇಗ, ಎಷ್ಟು ಮಗ್ನನಾಗಿ ಕುತ್ಕೊಂಡ್ಬಿಟ್ಟಿಯ, ಕಣ್ಣು ತೆಗಿ, ನಿನ್ನ ಹತ್ರ ಹೋಗ್ತಾ ಇದೆ ಹಾವು, ಕಚ್ಚಿಬಿಟ್ಟಿತ್ತು, ನಿನ್ನ ಅಮ್ಮನಿಗೆ ನಾವೇನು ಉತ್ತರ ಕೊಡಬೇಕು, ಏಳು 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 ಅಂತ ಎಷ್ಟು ಹೇಳಿದ್ರು ನನ್ನ ಪ್ರಜ್ಞೆನೇ ಇರದೇ ಇರೋ ಥರ ಧ್ಯಾನದಲ್ಲಿ ಮಗ್ನಾಗಿ ಕುತ್ಕೊಂಡ್ಬಿಡ್ತಾರೆ. ಇವ್ರು ಕೂಗ್ತಾನೆ ಇರ್ತಾರೆ. ಕೆಲವರು ಮರ ಹಾಕ್ಕೊಂಡು ಕೂತ್ಕೊಳ್ತಾರೆ, ಕೆಲವರು ಮನೆಗೆ ಹೋಗ್ಬಿಡ್ತಾರೆ, ಕೆಲವರು ಸೈಡಲ್ಲಿ ಕಲ್ಲ ಹತ್ರ ನಿಂತ್ಕೊಳ್ತಾರೆ, ಅಲ್ಲಿ ಕಲ್ಲೋಗಕ್ಕೆ ಟ್ರೈ ಮಾಡ್ತಾರೆ, ಕೂಗ್ತಾನೆ ಇರ್ತಾರೆ. ಆದರೆ ಅವನು ಎದ್ದೇಳೋದೇ ಇಲ್ಲ ನರೇಂದ್ರ ಅವರು ಚಿಕ್ಕವರಿರುವಾಗ. ಅವಾಗ ಏನಾಗುತ್ತೆ, ಸ್ವಲ್ಪ ತನಿಂದ ತಂಪಾಡಿತ ಹರ್ಕೊಂಡು ಹೋಗ್ಬಿಡುತ್ತೆ. ಹೆಂಗೆ ನಮಗೆ ಭಯ ಇರುತ್ತಲ್ವಾ ಹಾವು ಅಂದರೆ, ಹಾವು ಕೂಡ ಭಯ ಇರುತ್ತೆ. ನಮ್ಮನ್ನು ಹೊಡೆದಾಕ್ತಾರೆ, ಸಾಯಿಸ್ತಾರೆ, ಕೂಗ್ತಾ ಇದ್ದಾರೆ ಅಂತ ಭಯ ಆಗುತ್ತಲ್ಲ, ಅದಕ್ಕೂ ಕೂಡ ಅದು ಸೈ ಹಿಡಿಯಿಂದ ಆ ಕಡೆ ಹೋಗ್ಬಿಡುತ್ತೆ. ಆಮೇಲೆ ಎಲ್ಲ ಮಕ್ಕಳು ಬಂದು ಅವ್ರನ್ನ ಅಲ್ಲಾಡಿಸಿ ಏಳು ಅಂತ ಅವಾಗಲೂ ಹೇಳ್ತಾ ಇಲ್ಲ, ಅಷ್ಟು ಧ್ಯಾನದಲ್ಲಿ ಮಗ್ನ ಆಗ್ಬಿಟ್ಟಿದ್ದಾರೆ. ಆಮೇಲೆ ಸ್ವಲ್ಪ ಹೊತ್ತಾಗಿಂದ ಅವರು ಧ್ಯಾನ ಪೂರ್ಣ ಆಗಿಂದ ಕಣ್ಣು ತೆಗೆದು ನೋಡ್ತಾರೆ. ಅವ್ರಿಗೆ ಖುಷಿ ಆಯಿತು, ಯಾಕೆಂದರೆ ತನ್ನ ಧ್ಯಾನವನ್ನು ಕಂಪ್ಲೀಟ್ ಮಾಡಿದೆ ಅಂತ. ಎಲ್ಲ ಮಕ್ಕಳು ಬಂದರು, ಏನು ನರೇಂದ್ರ ಎಚ್ಚರನೇ ಇಲ್ವಾ, ಹಾವು ನಿಮ್ಮ ಮುಂದೆನೇ ಹರಿದು ಬಿಡ್ತು, ಪೂರ್ಣ ನಾವು ಕುಳಿತಿರುವಂಥ ಜಗವನ್ನೆಲ್ಲ ಆವರಿಸ್ಕೊಂಡ್ಬಿಟ್ಟಿತ್ತು, ಎಲ್ಲ ಕಡೆ ಹರಿದಾಡ್ತಿತ್ತು, ಯಾಕೆ ನಿನಗೆ ಅರಿವೇ ಬರಲಿಲ್ವಾ? ಇಲ್ವಲ್ಲ, ನನಗೆ ಗೊತ್ತೇ ಇಲ್ಲ, ನಾನು ಈ ಪ್ರಪಂಚದಲ್ಲಿ ಇರಲೇ ಇಲ್ಲ, ನಾನು ಧ್ಯಾನದಲ್ಲಿ ಪೂರ್ಣ ಮಗ್ನ ಆಗಿಬಿಟ್ಟಿದ್ದೆ, ನಾನು ಡೈರೆಕ್ಟ್ ಭಗವಾನ್ ದೇವರೊಂದಿಗೆ ಕನೆಕ್ಟ್ ಆಗಿದ್ದೆ, ದೇವರ ನಾನು ಸ್ಮರಣೆ ಮಾಡ್ತಾ ಕೂತ್ಕೊಂಡ್ಬಿಟ್ಟಿದ್ದೆ, ನನಗೆ ಲಕ್ಷ್ಯ ಇಲ್ಲ ಅಂತ ಹೇಳ್ತಾರೆ. ಈ ಕಥೆಯಿಂದ ಏನು ಗೊತ್ತಾಗುತ್ತೆ ಅಂದರೆ ಏಕಾಗ್ರತೆ ಅನ್ನೋದು ಎಷ್ಟು ಮಹತ್ವವಾಗಿರುತ್ತೆ. ಅದೇ ಏಕಾಗ್ರತೆಯನ್ನು ನೀವು ನಿಮ್ಮ ಸ್ಟಡಿಯಲ್ಲಿ, ಅಭ್ಯಾಸದಲ್ಲಿ, ನೀವು ಮಾಡುವಂಥ ಯಾವುದೇ ಒಳ್ಳೆಯ ಕಾರ್ಯದಲ್ಲಿ
ನೆಟ್ಟಿಂಗೇ ಆಗಿರ್ಬೋದು, ಕಂಪ್ಯೂಟರೇ ಆಗಿರ್ಬೋದು, ನೃತ್ಯ ಆಗಿರ್ಬೋದು, ಯಾವುದೇ ಕಲೆಯಲ್ಲಿ ನೀವು ಏಕಾಗ್ರತೆಯನ್ನು ಅಳವಡಿಸ್ಕೊಂಡ್ರಿ ಅಂದರೆ ಅದರಲ್ಲಿ ಸಾಧನೆ ಮಾಡಲಿಕ್ಕೆ ಯಾಕೆ ಸಾಧ್ಯ ಇಲ್ಲ? ಯಾಕೆ ಯಶಸ್ವಿ ಪಡೆಯಲ್ಲ? ಯಾವುದು ಕಷ್ಟ ಅಲ್ಲ, ಕಷ್ಟ ಇದೇನೆ. ಏಕಾಗ್ರತೆ ಅಂದರೆ ಕಾನ್ಸಂಟ್ರೇಷನ್. ಸರಿಯಾಗಿ ಏಕಚಿತ್ತದಿಂದ ನೀವು ಅವನ್ನು ಮನಸ್ಸಿನಲ್ಲಿ ತಗೊಂಡ್ರಿ, ನಿಮ್ಮ ಮನೋಶಕ್ತಿಯನ್ನು ಬಲಪಡಿಸ್ಕೊಂಡ್ರಿ ಅಂದರೆ ಏನಾದರೂ ಸಾಧಿಸಲು ಸಾಧ್ಯ ಆಗುತ್ತೆ. ಇದನ್ನು ನಾವು ನರೇಂದ್ರನಾಥ್ನಿಂದ ನಾವು ತಿಳಿದುಕೊಳ್ಬೋದು.